ವಿವೇಕ್, ಏನಾದರೂ ಡೀಟೇಲ್ಸ್ ಸಿಗ್ತಾ? ಸರ್, ನಿಮಗೆ ಅವ್ರ ಕಾಲ್ ಡೀಟೇಲ್ಸ್ನ ವಾಟ್ಸಪ್ ಮಾಡಿದ್ದೀನಿ. ಲಾಸ್ಟ್ ಲೊಕೇಶನ್ ನಾಗರಬಾವಿಯಿಂದ ನಾಯಂಡಹಳ್ಳಿ ಒಳಗಡೆ ಇದೆ ಸರ್. ನಾಯಂಡಹಳ್ಳಿಯಿಂದ ನಾಗರಬಾವಿನ? ಅಲ್ಲ ವಿವೇಕ್, ಎಕ್ಸಾಕ್ಟ್ ಲೊಕೇಶನ್ ಕೊಡಿ ಪ್ಲೀಸ್. ಒಂದು ನಿಮಿಷ ಸರ್. ಲಾಸ್ಟ್ ಸೀನ್ ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ 500 ಮೀಟರ್ಸ್ ಆಸುಪಾಸಲ್ಲಿದೆ ಸರ್. ಎಷ್ಟೊತ್ತಿಗೆ? ಸರ್, ಫೋನ್ ಆಫ್ ಆಗಿದೆ, ಹಾಗಾಗಿ ಸಿಗ್ನಲ್ ಸಿಗ್ತಿಲ್ಲ. ಲಾಸ್ಟ್ ಆನ್ ಆಗಿರೋದು 7 hours ಬ್ಯಾಕ್ ಸರ್. ಅಲ್ಲಿಂದ ಮೂವ್ ಆಗಿರೋ ಚಾನ್ಸಸ್ ಏನಾದರೂ ಇದೆಯಾ? ಸರ್, ಈ ಫೋನ್ ಟ್ರಾವೆಲ್ ಆಗಿದೆ JP ನಗರಿಂದ, ಸೊ ಮೂವ್ ಆಗಿರೋ ಚಾನ್ಸಸ್ ತುಂಬ ಇದೆ ಸರ್. ಶಿಟ್, ಹಾಗಾದರೆ ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ಅಲ್ಲ? ಡೌಟೇ ಸರ್. ಹಲೋ ಚಿನಿ, ಸಾರಿ ಚಿನಿ, ಬರೋಕ್ಕಾಗಿಲ್ಲ ಕಣೆ, ಕೋಪ ಮಾಡ್ಕೋಬೇಡ. ಒಂದು ದೊಡ್ಡ ಡೀಲ್ ಆಗೋ ಅಂಥದ್ದಿದೆ ಕಣೆ, ದೊಡ್ಡ ಅಮೌಂಟು ಸಿಕ್ಬಿಟ್ರೆ ಮಾತ್ರ ಸೆಟ್ಲ್ ಆಗ್ಬಿಡ್ಬೋದು ಕಣೆ ಚಿನಿ. ಪ್ಲೀಸ್ ಕಣೆ, ಕೋಪ ಮಾಡ್ಕೋಬೇಡ. ಹಲೋ ಹಲೋ ಚಿನಿ, ಹಲೋ ಹಲೋ. ಥೋ, ಈ ಟೈಮಲ್ಲೇ ಸ್ವಿಚ್ ಆಫ್ ಆಗಬೇಕಾ? ಮೊದಲೇ ಕೋಪ ಬೇರೆ ಮಾಡ್ಕೋತಾಳಲ್ಲಪ್ಪ ಇವಳು. ಛೇ, ಓ ಫೋನು ಆ ದೇವರೇ ನನಗೆ ಅಂತ ಕೊಟ್ಟಿದ್ದಾನೆ ಅನಿಸುತ್ತೆ. ಇರಲಿ ನೋಡೋಣ. ಅರೆ, ಸ್ವಿಚ್ ಆಫ್ ಆಗಿದೆ, ಆನ್ ಮಾಡೋಣ. ಆನ್ ಆಯಿತು, ಫೋನ್ ಮಾಡೋಣ. ಸರ್ 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 ಫೋನ್ ಆನ್ ಆಯಿತು. ವಾಟ್? ಲೊಕೇಶನ್ ಡಿಟೆಕ್ಟ್ ಆಯ್ತಾ? ಸರ್, ಆ ಫೋನ್ ಮೂವ್ ಆಗಿಲ್ಲ, ಸೇಮ್ ಲೊಕೇಶನ್. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್ ವಿವೇಕ್. ಅಣ್ಣ ಅಣ್ಣ ಅಣ್ಣ, ನಮ್ಮ ಹುಡುಗಿ ಜೊತೆ ಮಾತಾಡ್ತೀನಿ ಅಣ್ಣ. ಅಣ್ಣ, ಏಯ್, ನಾವು ತಗ್ಲಾಕೊಂಬಾರ್ದು ಅಂತ ತಾನೇ ಸ್ವಿಚ್ ಆಫ್ ಮಾಡಿತ್ತು, ತಿರ್ಗಾ ಸ್ವಿಚ್ ಆನ್ ಮಾಡಿದ್ಯೇನೋ ನಿನಗೆ? ಎಲ್ಲೋ ಅವನು? ಅಣ್ಣ ಇಲ್ಲೇ ಇದ್ದಾನಣ್ಣ. ಎನಿ ಅಪ್ಡೇಟ್ಸ್ ಆದಿ? ಅಮ್ಮ, ಹರೀಶ್ ಇರೋ ಜಾಗ ಗೊತ್ತಾಗಿದೆ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅವ್ರು ನಮ್ಮ ಕೈಗೆ ಸಿಗ್ತಾರೆ. ಅದೃಷ್ಟ ಯಾವತ್ತೂ ಧೈರ್ಯವಂತರ ಕೈ ಬಿಡೋದಿಲ್ಲ ಆದಿತ್ಯ. ಧೈರ್ಯವಾಗಿ ಹೋಗು ಮಗನೇ. ಓಕೆ ಮಾ. ಚಿಂತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಹನುಮಂತು. ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಇರಬೇಕಾದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಈ ವಿಷಯನ ಒಂದುಗೂಡಿಸಿ ಒಗಟನ್ನ ಬಿಡಿಸೋದಕ್ಕೆ ಹರೀಶ್ ಬರಲೇಬೇಕು. ಬಂದೇ ಬರ್ತಾನೆ. ಹರೀಶು ಸಿಕ್ಕಿದ್ರಂತಮ್ಮ? ನನ್ನ ಮಗ ಆದಿತ್ಯ ಕೈಗೆತ್ಕೊಂಡು ಕೆಲಸನ ಮಾಡಿ ಮುಗಿಸ್ದೆ ಹಿಂತಿರುಗೋನೇ ಅಲ್ಲ. ಅವನನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರಸನ ಕೋಟೆಯ ರಕ್ತ, ಸತ್ಯಕ್ಕೆ ಜೀವನೇ ಸವಿಸ್ತೀವಿ. ಹರೀಶ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಆದಿ ಕರ್ಕೊಂಡ್ ಬರಕ್ ಹೋಗ್ತಿದ್ದಾನೆ. ದೇವ್ರೆ, ನೀ ದೊಡ್ಡವನಪ್ಪ. ಮುಖವಾಡ ಕಳಚೋ ಸಮಯ ಬಂದಿದೆ. ಹೆದರಬೇಡ ಹನುಮಂತು. ಈ ಮದುವೆ ನಿಲ್ಲೋದಕ್ಕೆ ಯಾರು ಕಾರಣ ಅಂತ ಗೊತ್ತಾದ್ರೆ ಅವ್ರು ನಾನು ಸುಮ್ಮನೆ ಬಿಡೋದಿಲ್ಲಮ್ಮ. ನಾವು ಬಡವರು, ನಮ್ಮ ಜೀವನದಲ್ಲಿ ಆಟ ಆಡೋದಕ್ಕೆ ಸಲಿಗೆ ತಗೊಂಡವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕಮ್ಮ. ಹಾಗೆ ಆಗುತ್ತೆ. ಅದಕ್ಕೆ ಅಂತ ಅಸ್ತ್ರನೂ ಕಾಯ್ತಾ ಇದೆ.
ಕೈ ಜಾರಿ ಬೀಳ್ಸ್ಬಿಟ್ಟಿದ್ದಾಳೆ, ಅಷ್ಟೇ ಅಷ್ಟೇ, ಗೊತ್ತಾಗಿಲ್ಲ ಪಾಪ. ಹೊರಗೆ ಮೂತಿದೆ. ಕೈ ಜಾರ್ತೋ ಅಥವಾ ಭಯಕ್ಕೆ ಕೈ ನಡುಗಿ ಹಿಡಿತ ತಪ್ಪಿ ಬಿತ್ತೋ? ಏನು ಹೇಳ್ತಿದ್ದೀರಕ್ಕ? ನಮ್ಮ ಉಮ್ಮನ್ಗೆ ಯಾಕೆ ಭಯ ಆಗಬೇಕು? ಅದೇ ನನಗೂ ಗೊತ್ತಾಗಬೇಕು. ನಿಮ್ಮ ಮುಖದಲ್ಲಿ ಭಯ ಭೀತಿ ಯಾಕೆ ತಾಂಡವಾಡ್ತಾ ಇದೆ? ಏನು ಇಲ್ಲ ಅಕ್ಕ, ನಾವು ಧೈರ್ಯವಾಗೇ ಇದ್ದೀವಿ. ನೋಡಿ ನಮ್ಮ ಉಮ್ಮನ್ ಮುಖ ನೋಡಿ ಹೇಗೆ ಫಳಫಳ ಅಂತ ಮಿಂಚುತ್ತಾ ಇದೆ. ನಾವು ಧೈರ್ಯವಾಗಿ ಇದ್ದೀವಿ. ತಪ್ಪು ನಿಮ್ಮ ಕಡೆಯಿಂದ ನಡೆದಿದೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಈ ಕಣ್ಣಲ್ಲಿ ಕಾಣ್ತಾ ಇರೋ ಹೊಳಪು ಮಿಂಚು ಎಲ್ಲ ಮಾಯ ಆಗೋಗುತ್ತೆ. ಸಾವಿತ್ರಕ್ಕ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮಗೂ ಅನ್ನಿಸ್ತಿದ್ಯಾ ಸಾವಿತ್ರಕ್ಕ? ನೀನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅಂತ ನಂಬಿರೋಳು ನಾನು. ನೀನು ಸುಳ್ಳು ಹೇಳೋಳಲ್ಲ. ಈ ನಿನ್ನ ಕಣ್ಣುಗಳಿಗೆ ಸತ್ಯನ ಮುಚ್ಚಿಡೋಕ್ಕೂ ಆಗಲ್ಲ. ನೂರಾರು ಮಾತಾಡಬೇಕು ಅನ್ನಿಸ್ತಿದೆ, ಆದರೆ ಮೂಕಿಯಾಗಿ ನಿಂತಿದ್ದೀನಿ. ಪರಿಸ್ಥಿತಿ ನನ್ನ ಬಾಯಿ ಕಟ್ಟಿದೆ. ತಲೆಯಲ್ಲಿ ಸಾವಿರಾರು ಆಲೋಚನೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಸಮಯದ ಕೈಗೊಂಬೆ ಆಗಿದ್ದೀನಿ ಸಾವಿತ್ರಕ್ಕ. ಯಾಕೆ ಹೀಗೆಲ್ಲ ಆಗ್ತಿದೆ? ಯಾವ ಶಕ್ತಿ ನನ್ನ ಸಂತೋಷಕ್ಕೆ ಅಡ್ಡಿ ಬರ್ತಿದೆ? ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಇದು